ನಿಜವಾಗ್ಲೂ ಅಟಾನಮಸ್ ಮಾಡ್ಕೊಳ್ಳೋದು ಏನಕ್ಕೆ ಅಂತ ಹೇಳಿದ್ರೆ ನಾವು ಅಲ್ಲಿ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ Industry ಓರಿಯೆಂಟೆಡ್ ಸಿಲೆಬಸ್ ನ ಮಾಡ್ಬೇಕು, ಅದೆಲ್ಲ ಮಾಡ್ಬೇಕು ಅಂತ ಹೇಳ್ತೀವಿ. ಸಿಲೆಬಸ್ ಅಲ್ಲಿ ಇರುತ್ತೆ. ಸಿಲೆಬಸ್ ಫ್ರೇಮಿಂಗ್ ಹೆಂಗಾಗುತ್ತೆ, ನಾವೆಲ್ಲೋ ಬೇರೆ ಯಾರೋ ಮಾಡ್ತಿರ್ತಾರೆ, ಪ್ರತಿಯೊಂದು ಹಂಗೆ ಆಗೋದು. ಯಾರೋ ಮಾಡ್ತಿರ್ತಾರೆ ಅದನ್ನ ನಾವು ಮಾಡಿಫೈ ಮಾಡ್ಕೊಂಡು ನಾವು ಅಪ್ಗ್ರೇಡೇಷನ್ ಮಾಡ್ಕೊಂಡು ಕೊಡ್ತೀವಿ. ಸೊ ಆ ರೀತಿ ಇರುತ್ತೆ. ಅಲ್ಲೆಲ್ಲ ಒಂದ್ ಕಡೆ ಇದ್ದಾಗ ಲಿಮಿಟೇಷನ್ಸ್ ಕೈಯಲ್ಲೇ ನಿಮ್ ಕೈಲೇ ಇರುತ್ತೆ. ನೀವೇ ಕ್ವಶನ್ ಪೇಪರ್ ಸೆಟ್ ಮಾಡ್ತೀರಾ. ಸೊ ಅದಕ್ಕೆ ನೆಗ್ಲಿಜೆನ್ಸ್ ಇರ್ಬೋದು. ಸೊ ಪಾಠ ಮಾಡ್ತೀವಿ ಅದನ್ನೇ ಸಿಲೆಬಸ್ ಅಲ್ಲಿ ಸೆಟ್ ಮಾಡೋಂಥದ್ದು ಇರ್ಬೋದು. ಸೊ ಈ ತರ ಎಲ್ಲ ನಡೀತಿರೋದು. ಅದನ್ನ ನಾವು ಡಿನೇ ಮಾಡಕ್ಕೂ ಆಗಲ್ಲ, ಇಲ್ಲ 100% ಮಾಡೇ ಮಾಡ್ತಾರೆ ಅಂತ ಹೇಳಕ್ ಬರಲ್ಲ. ಸೊ ಕೆಲವು ಕಡೆ ನಿಮ್ಗೆ ಹಿಂಗೆ ಇರಬೇಕು, ಕ್ವಾಲಿಟಿನೇ ಕೊಡ್ಬೇಕು ಅಂತ ನೀವು ಸುಮಾರು ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಗಳಿದಾವೆ, ಕ್ವಾಲಿಟಿನೇ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಎಲ್ಲದಕ್ಕಿಂತ ಹೆಚ್ಚಿಗೆ ಅಲ್ಲೂ ಎಲ್ಲೋ ಒಂದ್ ಕಡೆ ಸ್ಕಿಲ್. ಇವಾಗ ಹೆಂಗೆ ಅಂದ್ರೆ ಎಕ್ಸಾಂಪಲ್ ಈಗ ನಾನು 23 ವರ್ಷ ತನಕ 20-25 ವರ್ಷ ಎಜುಕೇಶನ್ಗೆ ಅಂತ ಸ್ಪೆಂಡ್ ಮಾಡ್ತೀವಿ. ಪ್ರತಿಯೊಬ್ಬ ಹುಡುಗ ಅಥವಾ ಹುಡುಗಿ ಯಾರು ಎಜುಕೇಶನ್ ತಗೊಳ್ತಾರಲ್ಲ, ನೀವ್ ಎಲ್ಲಿ ತನಕ ಸಪೋಸ್ ಡಿಗ್ರಿ ತನಕ ಮಾಡ್ತೀರಾ ಅಂದ್ರೂ ನೀವು ಒಂದ್ 20 ವರ್ಷ ಅಂತೂ ಮಾಡ್ತೀರಾ. 22 ವರ್ಷ ಡಿಗ್ರಿ ಮುಗಿಯೋ ತನಕ ಬರೀ ಎಜುಕೇಶನ್ಗೆ ಹಾಕಿರ್ತೀರಾ. ಅಲ್ಲೇ ನೀವು ಹಾಕೋ ಹಣ, ನಿಮ್ಮ ಟೈಮು, ನಿಮ್ಮ ಏಜು ಎಲ್ಲರೂ ಬಂದಿರ್ತದೆ. ಅದನ್ನ ತಗೊಂಬಂದು ಜಾಬ್ ಮಾರ್ಕೆಟ್ ಹೋದಾಗ 20,000, 25,000 ಇಲ್ಲ 50,000 ಬರುತ್ತೆ ಅಂದ್ರೆ ಅಷ್ಟಕ್ಕೆ ರೆಸ್ಟ್ರಿಕ್ಟ್ ಆಗೋಗ್ತೀರಾ. ಅದು ಬಿಟ್ಟು ಇವಾಗ ಏನಾಗ್ಬೇಕು ಅಂದ್ರೆ ಅದ್ರ ಜೊತೆಗೆ ಸ್ಕಿಲ್ ಬೇಸ್ಡ್ ಗಳನ್ನ ಕೊಡ್ಬೇಕು ಸಂಸ್ಥೆಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಹೆಂಗೆ ಅಂತ ಹೇಳಿದ್ರೆ ಸ್ಕಿಲ್ ಬೇಸ್ಡ್ ಅಂತಂದ್ರೆ ಇವಾಗ ಎಕ್ಸಾಂಪಲ್ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್. ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ನ ಯಾಕೆ ಹೇಳ್ಕೊಡ್ಬೇಕು? ಇವತ್ತಿಗೂ ನೀವು ಈಗ ಜಾಪನೀಸ್ ಅಲ್ಲೆಲ್ಲ ನೀವು ನೋಡ್ತೀರಾ ಅಂತಂದ್ರೆ ಅವ್ರಿಗೆ ಫಸ್ಟ್ ಸ್ಕೂಲ್ಗಳೆಲ್ಲ ಏನ್ ಹೇಳ್ಕೊಡ್ತಾರೆ ಅಂತಂದ್ರೆ ಅವ್ನಿಗೆ ಮನೆ ಕೆಲಸ ಮಾಡೋದು ಹೇಳ್ಕೊಡ್ತಾರೆ. ಕ್ಲೀನ್ ಮಾಡೋದು, ಬಟ್ಟೆ ಹೊಡ್ತಾರೆ, ಕಸ ಕ್ಲೀನ್ ಗುಡ್ಸಪ್ಪ, ವಾಶ್ರೂಮ್ ಕ್ಲೀನ್ ಮಾಡು, ಪಾತ್ರೆ ತೊಳಿ. ಬಟ್ ನಮ್ಮ ಸಂಸ್ಕೃತಿಲಿ ಇವಾಗ ಹೆಂಗ ಹೋಗಿದೆ ಅಂತಂದ್ರೆ ಎಲ್ಲರೂ ಇದೇನು ಮಾಡಲ್ಲ. ಮಕ್ಳುಗಳು ಮುದ್ದಲ್ಲಿ ಬೆಳೆಸ್ಬಿಡ್ತಾರೆ, ಒಂದೇ ಮಗು ಇರುತ್ತೆ. ಇಲ್ಲ ಅಂದ್ರೆ ಫಾರ್ಮುಲಾಗಳು ಕಲ್ತ್ಕೋಬೇಕು. ಇವಾಗ ನಾಳೆ ನನ್ಗೆ ಈಗ ಎಕ್ಸಾಂಪಲ್ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಸ್ಕಿಲ್ ಕಲ್ತ್ರು. ಮ್ಯಾಕ್ಸಿಮಮ್ ನೀವು ನೋಡಿರ್ಬೋದು, ಎಲ್ಲರೂ ಮನೇಲಿ ಅಡ್ಗೆ ಮಾಡಕ್ ಶುರು ಮಾಡಿದ್ರು, ಬೇರೆ ಬೇರೆ ಕುಕಿಂಗ್ ಮಾಡಕ್ ಶುರು ಮಾಡಿದ್ರು, ಸ್ಕಿಲ್ಗಳು ಕಲ್ತ್ಕೊಳ್ಳೋಕೆ ಶುರು ಮಾಡಿದ್ರು. ಆ ಸ್ಕಿಲ್ಗಳನ್ನ ನೀವು ಕಾಲೇಜ್ಗಳಲ್ಲೂ ಒಂದು ಕೋರ್ಸ್ಗಳಾಗಿ ಕಲಿಸ್ಬೇಕು. ಅಂದ್ರೆ ಜೀವನದ ಮೌಲ್ಯ ಬದುಕಿನ ವಿದ್ಯೆ, ಬದುಕುವ ವಿದ್ಯೆ. ಖಂಡಿತ ಸರಿ. ಅಂದ್ರೆ ಇವಾಗ ಎಲ್ಲದಕ್ಕೂ ಏನು ಅಂದ್ರೆ ಸರ್, ಒಂದು ಇವಾಗ ನಾವು ಫಾರ್ಮಲ್ ಎಜುಕೇಶನ್ ಆಗ್ತಿದೆ ಇಲ್ಲ ಅಂತ ಹೇಳ್ತಿಲ್ಲ ನಾನು. ಫಾರ್ಮಲ್ ಎಜುಕೇಶನ್ ಬೇಕು, ಒಂದು ಡಿಗ್ರಿ ಒಬ್ಬನಿಗೆ ಬೇಕು. ಬಟ್ ಆ ಡಿಗ್ರಿಯಿಂದ ಅವ್ನ ಜೀವನ ನಡೆಸ್ತಾನ ಅನ್ನೋದು ಗೊತ್ತಾಗ್ಬೇಕು. ಮತ್ತೆ ಡಿಗ್ರಿ ಒಬ್ಬನ ಹತ್ರ ಕೈ ಕೆಲಸ ಮಾಡ್ಕೊಳಕ್ ಪಡ್ಕತಾ ಇರೋಂತ ಒಂದು ರಸೀತಿನ ಅಷ್ಟೇ, ಅಥವಾ ಜೀವನಕ್ಕೆ ಕೊಡ್ತಾ ಇರೋ ರಹದಾರಿನ ಅಂತಕ್ಕಂಥದ್ದು ಇವತ್ತು ಪ್ರಶ್ನೆ ಆಗಿದೆ. ಅದು ನಾವು ಎಲ್ಲರೂ ಯೋಚನೆ ಮಾಡ್ಬೇಕು. ಟೀಚರ್ ಆದ್ರೂ ಯೋಚನೆ ಮಾಡ್ಬೇಕು, ಸಂಸ್ಥೆ ನಡೆಸ್ತಾರಂತವ್ರು ಯೋಚನೆ ಮಾಡ್ಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಪೇರೆಂಟ್ಸ್ ಯೋಚನೆ ಮಾಡ್ಬೇಕು. ನಿಮ್ಮ ಮಕ್ಕಳು ಇವಾಗ ಹೆಂಗ್ ಹೋಗ್ತೀವಿ ನಾವು, ಮೊದಲನೇ ಪ್ರಶ್ನೆ, ಈಗ ನಾನೇನೋ ನನ್ನ ಮಗ ಅಥವಾ ಮಗಳನ್ನ ಕರ್ಕೊಂಡು ಕಾಲೇಜ್ ಸೇರ್ಸಕ್ ಹೋದಾಗ ಫಸ್ಟ್ ಕೇಳೋ ಪ್ರಶ್ನೆ ಏನು ಅಂದ್ರೆ ಪ್ಲೇಸ್ಮೆಂಟ್ ಇದೆಯಾ? ಪ್ಲೇಸ್ಮೆಂಟ್ ಇಸ್ ನಾಟ್ ಗ್ಯಾರಂಟಿ. ಪ್ಲೇಸ್ಮೆಂಟ್ ಇಲ್ಲ, ಪ್ಲೇಸ್ಮೆಂಟ್ ನೀ ತಗೋಬೇಕಪ್ಪ. ಈಗ ನೀನ್ ಎಬಿಲಿಟಿ ತೋರಿಸ್ಬೇಕು. ನಿನ್ಗೆ ಇವಾಗ ನನ್ ಪ್ಲೇಸ್ ಆಯ್ತು, ನಾಳೆ ನಾನು ಕಂಪ್ನಿ ಕರೆಸ್ತೀನಿ, XYZ ಕಂಪ್ನಿನ ಕರೆಸ್ದೆ. ನಾನು XYZ ಕಂಪ್ನಿ ಮ್ಯಾನೇಜರ್ ಡೈರೆಕ್ಟರ್ ಬಂದ ಇಂಟರ್ವ್ಯೂ ಮಾಡಕ್ಕೆ ಪ್ಲೇಸ್ಮೆಂಟ್ ಅಲ್ಲಿ ಇದ್ರಿ ಅನ್ಸುತ್ತೆ. ಅದು ಮಾಡ್ತಿದ್ವಿ. ಅಲ್ಲ, ನಿಮ್ಮ ಮಹಾಜನಸ್ ಕಾಲೇಜಲ್ಲಿ ಪ್ಲೇಸ್ಮೆಂಟ್ MIT ಕಾಲೇಜಲ್ಲಿ ಇದ್ರಿ? ನಾನು MIT ಕಾಲೇಜಲ್ಲೂ ಕೆಲಸ ಮಾಡಿದೆ, ಮಹಾಜನಸ್ ಅಲ್ಲಿ ಕೆಲಸ. MIT ಏನ್ ಮಾಡ್ತಾ ಇದ್ರಿ ತಾವು? MIT MBA ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಅಲ್ಲಿ 2011 ಏನ್ ಮಾಡ್ತಾ ಇದ್ರು? ಟೀಚಿಂಗ್ ಅಲ್ಲಿ MBA ಸ್ಟೂಡೆಂಟ್ಸ್. ಅಲ್ಲಿ ಪ್ಲೇಸ್ಮೆಂಟ್ ಎಲ್ಲ ಹೇಗಿದೆ ಸರ್ ಇವತ್ತು? IT ಮತ್ತೆ ಬೇರೆ ಟೆಕ್ನಿಕಲ್ ಪ್ಲೇಸ್ಮೆಂಟ್ಸ್ ಅಂತ ಬಂದಾಗ ಎಲ್ಲಾ ಕಾಲೇಜ್ಗಳಲ್ಲೂ ಇದ್ದೇ ಇರುತ್ತೆ ಸರ್. ಬಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳ್ದಲ್ಲ ಅವಾಗ್ಲೇ, ಮಕ್ಕಳುಗಳಲ್ಲಿ ಡಿಸ್ಟ್ರಕ್ಷನ್ ಜಾಸ್ತಿ ಆಗಿರೋದ್ರಿಂದ ಓದುವಂತ ಸಂದರ್ಭದಲ್ಲಿ ಅದಕ್ಕೆ ಒಲವು ಜಾಸ್ತಿ ತೋರಿಸ್ತಾರೆ, ಬಟ್ ಕಲಿಯೋದಕ್ಕೆ ಒಲವು ತೋರಿಸಲ್ಲ. ಸೊ ಆ ಇಂಪ್ರೂವ್ಮೆಂಟ್ ಪ್ರತಿ ಕಾಲೇಜ್ ನಡೆಸೋರ್ಗೂ ಚಾಲೆಂಜ್ ಇದೆ, ಪೇರೆಂಟ್ಸಿಗೂ ಚಾಲೆಂಜ್ ಇದೆ, ಟೀಚರ್ಸಿಗೂ ಚಾಲೆಂಜ್ ಇದೆ. ನಾನು ಅಪಾರ್ಟ್ ಫ್ರಮ್ ದಿಸ್ ಅಕಾಡೆಮಿಕ್ಸ್, ನೀವು ಜೀವನದಲ್ಲಿ ತುಂಬಾ ಪ್ರಯೋಗಗಳು ಮಾಡಿದ್ದೀರಾ. ಯಾಕೆಂದ್ರೆ ನಿಮ್ದು ಅನುಭವ ಕೇಳಿದ್ರೆ ಈಗ ನನಗೆ ಅನಿಸ್ತಾ ಇರೋದು, ನಾನು ಹೊರಗಡೆ ಜನಗಳು ನೋಡ್ತೀನಿ, ಅಲ್ಲ ಶೋ. ಹೌದು ಸರ್, ಅವ್ರನ್ನ ಕೂರ್ಸ್ಕೊಂಡು 4 ಗಂಟೆ ಮಾತಾಡ್ಸಿದ್ರೆ ನಿಜ. ಇನ್ನೇನಕ್ಕೆ ಮಾತಾಡ್ಸ್ಬೇಕು ಇವ್ರನ್ನ? ಇನ್ನೇನಕ್ಕೆ ಇವತ್ತು ನಿನ್ ಏನು ಇಲ್ಲ, ಇದೊಂಥರ ಎಕ್ಸಿಬಿಷನ್ ಆಟ ಸಾಮಾನು, ನಥಿಂಗ್. ಎಲ್ಲ ಬರೀ ನೀವು ತೋರ್ಪಡಿಕೆ, ಒಳಗೆ ಏನು ಕಂಟೆಂಟ್ ಇಲ್ಲ. ನಿಜ. ವ್ಯಕ್ತಿತ್ವಗಳೇ ಸ್ಟ್ರಾಂಗ್ ಇಲ್ಲ ನಮ್ಮ. ಹೌದು ಸರ್. ಇವತ್ತು ನಾನೀಗ ಸುಮಾರು ಕಡೆ ಓದ್ತಾ ಇದ್ದೀನಿ. ಈಗ ಬೆಂಗಳೂರು, ಡೆಲ್ಲಿ, ನಾರ್ತ್ ಸೈಡ್ ಯೂನಿವರ್ಸಿಟಿಗಳೆಲ್ಲ ಇವತ್ತು ನಮ್ಮ ಮಹಾಭಾರತ ಇದೆ, ರಾಮಾಯಣ ಇದೆ, ಅದನ್ನೆಲ್ಲ ಅವರು ಸಿಲೆಬಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಆ ಸಂಸ್ಕೃತಿನ ನಾವು ಮರ್ತ್ಬಿಟ್ಟಿದೀವಿ ಸರ್. ಆ ಸಂಸ್ಕಾರ ಅನ್ನೋದನ್ನ ಮರ್ತ್ಬಿಟ್ಟಿದೀವಿ.
ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ಕಲರ್ಫುಲ್ ಪರ್ಸನ್. ರಾಮಾಯಣ ಮಹಾಭಾರತ ಹೌದು ಎರಡು ನೋಡಿ, ಅಲ್ಲಿ ಕಾಮನ್ ಸೆನ್ಸ್ ಕೊರತೆಯಿಂದ ಹೌದು. ನೋಡಿ, ರಾಮನ್ ತಂದೆ ನಿಜ. ಅವ್ರ ತಾಯಿ ಎರಡನೇ ಹೆಂಡತಿ ಅನ್ಸುತ್ತೆ. ಹ್ಮ್ ಅವ್ರ ಮೇಲೆ ತುಂಬಾ ಇವ್ರಿಗೆ ಏನೋ ಇದು ಏನು ಎಮೋಷನ್ಸ್ ಜಾಸ್ತಿ ಅವ್ರ ತಂದೆಗೆ. ರಾಮನ್ನ ಕಾಡಕ್ ಕಳಿಸಿ ಅಂದಾಗ ಇವ್ರ ಕಾಮನ್ ಸೆನ್ಸ್ ಇದ್ದಿದ್ರು ಅವ್ರ ತಂದೆಗೆ, ಹೌದು. ಯಾವುದೇ ಕಾರಣಕ್ಕೂ ಹೋಗ್ತಾ ಇರ್ಲಿಲ್ಲ. ಹೌದು ವೀಕ್ ಮೈಂಡ್, ಆ ಒಂದು ಕ್ವಾಲಿಟಿ ಕಡಿಮೆ, ಡಿಸಿಷನ್ ಮಾಡಕ್ಕೆ ಅಲ್ಲಿ ಅವ್ರನ್ನ ಕಳಿಸಿದ್ರು. ಹೌದು. ಮಹಾಭಾರತಕ್ಕೆ ಬಂದ್ರೆ ಹಾ ಆಕೆ ದುರ್ಯೋಧನ ಹೌದು, ಮಗನಿಗೆ. ನಗ್ತಾ ಇರ್ಲಿಲ್ಲ. ಹೌದು ಅವನು ಅದನ್ನ ಒಂದು ಸೇಡ್ ತರ ತೀರ್ಸ್ಕೊಂಡು ಹಾ. ಅವನು ಪಗಡೆ ಆಡಿಸ್ತಾ ಇರ್ಲಿಲ್ಲ. ನಿಜ. ಈ 5 ಜನಕ್ಕೆ ತಿಳುವಳಿಕೆ ಇದ್ದಿದ್ರೆ ಇವರು ಹೆಂಡತಿನೇ ಅಡ ಇಟ್ಬಿಟ್ಟು ಪಗಡೆ ಆಡ್ತಾರೆ. ಬಟ್ ನಾನು ಸತ್ಯ ಹರಿಶ್ಚಂದ್ರ ಕತೆ ಓದ್ತೀನಿ, ಹೌದು ಅಲ್ಲಿ ವ್ಯಾಲ್ಯೂ ಇದೆ. ಅವನು ತನ್ನ ಮಾತು ಉಳಿಸ್ಕೊಳಕ್ಕೆ ಹೌದು ಏನ್ ಮಾಡ್ತಾನೆ, ಋಷಿಗೇನೋ ಒಪ್ಬಿಟ್ಟು ಅರಮನೆ ಬಿಟ್ಬಿಟ್ಟು ಹೋಗ್ತಾನೆ. ಹೌದು. ಜೂಜಾಡಲ್ಲ ಮಾತು ಸತ್ಯಕ್ಕೆ ಉಳಿಸ್ಕೊಳಕ್ಕೆ. ಕೊನೆಗೆ ತನ್ನನ್ನ ಹರಾಜ್ ಹಾಕೋತಾನೆ, ತನ್ನ ಹೆಂಡತಿ ಮಕ್ಕಳನ್ನ ಹರಾಜ್ ಹಾಕ್ತಾನೆ, ಜೀತ ಮಾಡ್ತಾನೆ. ಹೌದು. ವ್ಯಾಲ್ಯೂ ಬೇಸ್. ಹೌದು ಅಲ್ಲಿ ನಾವು ನೋಡಿ, ನಮ್ಗೆ ಧರ್ಮಗ್ರಂಥ ಸತ್ಯ ಹರಿಶ್ಚಂದ್ರನ್ ಆಗ್ಬೇಕಾಯ್ತು ಅಂತ ಹೌದು. ಅನ್ಸುತ್ತೆ. ಕಡೆಗೆ ದೇವರು ಅವನಿಗೆ ಬಂದು ಒಲಿದು ಅವನಿಗೆ ಶರಣಾಗ್ತಾನೆ ದೇವರು. ಇಲ್ಲಿ ಮಹಾಭಾರತದಲ್ಲಿ ಕೃಷ್ಣ ಅಲ್ಲ, ಒಂಚೂರು ಹೇಳ್ಬಿಟ್ಟೆ. ಇಲ್ಲ ಖಂಡಿತ ಸರ್, ಮಹಾಭಾರತದಲ್ಲಿ ಕೃಷ್ಣ ನೋಡಿ ಪಾಂಚಜನ್ಯ ಓದಿ ಯುದ್ಧ ಮಾಡಿಸ್ತಾನೆ. ಕೊಳಲುತ್ತಕ್ಕಂತ ಕೃಷ್ಣ ನಾವು ಕಂಡಂಗೆ ಕೊನೆಗೆ ಪಾಂಚಜನ್ಯ ಓದಿಸ್ತಾ ಇದಾರೆ ಈಗ. ಹೌದು ಯುದ್ಧ ಮಾಡಿಸಿ ಅವನಿಗೆ ಎಲ್ಲ ಭಗವದ್ಗೀತೆ ಹೇಳಿ ಕೃಷ್ಣ ಇವನಿಗೆ ಅರ್ಜುನ್ಗೆ ಎಲ್ಲ ಆದ್ಮೇಲೆ ಶ್ರೀಕೃಷ್ಣ ಗಾರುಡಿ ಅಂತ ಅದ್ರಲ್ಲಿ ಒಂದು ಪಾಠ ಬರುತ್ತೆ ಕೊನೆಯಲ್ಲಿ. ಇಷ್ಟೆಲ್ಲ ಕೇಳಿದಂತ ಅರ್ಜುನ ಕೊನೆಯಲ್ಲಿ ಮತ್ತೆ ಹೇಳೋದೇನಂದ್ರೆ, ನಾನ್ ಯುದ್ಧ ಗೆದ್ದಿರೋದು ನಮ್ಮ ಅಂಟಿರ್ ಏನು ಮಾಡಿಲ್ಲ, ನನಗೆ ದೊಡ್ಡ ಜಾಗ ಕೊಡಿ ಅಂತ ಕೇಳ್ತಾನೆ. ಹೌದು ಅಂದ್ರೆ ಅಲ್ಲಿ ವ್ಯಾಲ್ಯೂಗಳೇ ಇಲ್ಲ ಅದ್ರಲ್ಲಿ. ಬಟ್ ಸತ್ಯ ಹರಿಶ್ಚಂದ್ರದಲ್ಲಿ ವ್ಯಾಲ್ಯೂ ಇದೆ ಅಂತ ಕರೆಕ್ಟ್ ಅಲ್ವಾ? ನಮ್ಮ ಊರಲ್ಲಿ ಅದೇ ಹೇಳ್ತಾರಲ್ಲ ಸರ್, ಈಗ ಮಹಾಭಾರತ ಅಂತ ನೀವು ಹೇಳಿದಾಗ ಪ್ರತಿ ಒಂದ್ ಗ್ರಂಥದಲ್ಲೂ ಎಲ್ಲಾ ಪಾತ್ರಗಳು ಬರುತ್ತೆ ಸರ್. ಈಗ ನೀವು ಒಬ್ಬ ವ್ಯಕ್ತಿನೇ ತಗೊಂಡ್ರೆ ಆ ವ್ಯಕ್ತಿನಲ್ಲಿ ಎಲ್ಲಾ ರೀತಿಯದು ಅವನ ಕೋಪನ ಬರ್ತಿ, ನಾವು ನವರಸಗಳು ಅಂತ ಏನ್ ಕರಿತೀವಲ್ಲ, ಸೊ ಎಲ್ಲ ಇರುತ್ತೆ ಅವನಲ್ಲಿ. ಯಾವ್ದನ್ನ ಪ್ರತಿ ವ್ಯಕ್ತಿನಲ್ಲೂ ಅದಿರುತ್ತೆ. ಆ ವ್ಯಕ್ತಿ ಯಾವ್ಯಾವ ಕ್ಷೇತ್ರದಲ್ಲಿ ಇರ್ತಾನೆ ಅಲ್ಲೆಲ್ಲ ಇದೇ ಇರ್ತದೆ. ಈಗ ಮಹಾಭಾರತದಲ್ಲಿ ಈಗ ಅದನ್ನೇ ನೋಡಕ್ ಆಗಲ್ಲ. ಅದಕ್ಕಿಂತ ಈಗ ಒಳ್ಳೊಳ್ಳೆ ಕೆಲಸ ಮಾಡಿದಂತವ್ರು ಇದಾರೆ. ಬೇರೆ ಬೇರೆ ಪಾತ್ರಗಳನ್ನ ತಗೊಂಡ್ರೆ ನಾವು ಇದಾರೆ. ಅಂದ್ರೆ ಅವ್ರ ಹಠ ನಿಂತ್ಕೊಂಡ್ರು. ಈಗ ದುರ್ಯೋಧನ ಒಂದು ಆಂಗಲ್ ಇಂದ ನೀವು ನೋಡಿದ್ರೆ ಕೆಟ್ಟವನು ಅಂತ ಅನ್ಸುತ್ತೆ. ನೋಡ್ರೆ ಹಠ, ನಾನು ಸಾಧಿಸ್ಲೇಬೇಕು, ನನ್ಗೆ ಬೇಕೇ ಬೇಕು ಅನ್ನ ಪಡ್ಕೊಳ್ಬೇಕು. ಧರ್ಮರಾಯ ಅಂದ್ರೆ ಕರುಣೆ, ಧರ್ಮರಾಯ ಅಂದ್ರೆ ಕರುಣೆ, ಅರ್ಜುನ ಅಂದ್ರೆ ಸ್ಕಿಲ್. ಸೊ ಆತರ ಆ ದೃಷ್ಟಿಕೋನದಿಂದ ನೋಡ್ಬೋದು. ಇಲ್ಲಿ ಏನಾಗತ್ತೆ ಅಂತಂದ್ರೆ, ನೀವು ಒಂದು ವಿಚಾರವನ್ನ ಹೇಗೆ ನೋಡ್ತೀರಾ ಅನ್ನೋದು ನಿಮ್ಮ ಅನುಭವದ ಮೇಲೆ ಬಿಟ್ಟಿರುತ್ತೆ. ನಿಮ್ಮ ಮನಸ್ಥಿತಿ ನಿಮ್ಮ ಅನುಭವದ ಮೇಲೆ ಬಿಟ್ಟಿರ್ತದೆ. ಆದ್ರೆ ನಾನು ಹೇಳುವಂಥದ್ದು ಇವತ್ತಿನ ಪ್ರಸ್ತುತ ಇದರಲ್ಲಿ ಪಾಶ್ಚಾತ್ಯ ಇದಕ್ಕೆ ವೆಸ್ಟರ್ನ್ ಇದಕ್ಕೆಲ್ಲ ಒಳಗಾಗ್ಬಿಟ್ಟು ಮಕ್ಕಳುಗಳು ಅನೇಕ ವ್ಯಸನಿಗಳಿಗೆ ಆಗ್ತಿದ್ದಾರೆ, ಅಡಿಕ್ಷನ್ಸ್ ಆಗ್ತಾ ಇದೆ. ಎಲ್ಲ ಸ್ಟೂಡೆಂಟ್ಸ್ ಏನಾಗಿದೆ, ಸೊ ಅದ್ರ ಕಡೆ ಗಮನ ಹರಿಸ್ಬೇಕು. ಅದು ಒಬ್ಬರೇ ಮಾಡಕ್ಕಾಗಲ್ಲ. ಇದು ಹೆಂಗೆ ಚೈನ್ ಲಿಂಕ್ ಇದಂಗೆ ಸರ್. ಅದೇ ಬೆಳಿಗ್ಗೆ ಮಧ್ಯಾಹ್ನ ಚೆನ್ನಾಗಿ ಕೂತಿದ್ದು ಹುಡುಗ ಮಧ್ಯಾಹ್ನ ಊಟಕ್ಕೆ ಹೋಗ್ಬಿಟ್ಟು ಬಂದ್ರೆ ಕ್ಲಾಸಲ್ಲಿ ಕೂತ್ಕೋತಾನೆ, ಡ್ರಿಂಕ್ಸ್ ಮಾಡ್ಕೊಂಡ್ ಬಂದು ಕೂತ್ಕೋತಾರೆ, ಡ್ರಗ್ಸ್ ತಗೊಂಡು ಕೂತ್ಕೋತಾರೆ. ಈ ತರ ಎಲ್ಲ ಆಗ್ತಾ ಇರೋದ್ರಿಂದ ಅದು ನಾವು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇರುವಂತ ಉನ್ನತ ಅಧಿಕಾರಿಗಳು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಸಂಸ್ಥೆ ನಡೆಸ್ತಾ ಇರುವಂತವ್ರು ಯೋಚನೆ ಮಾಡ್ಬೇಕು. ಹಾಗೆ ಟೀಚರ್ ಆಗಿರುವಂತವ್ರು ನಾವು ಸಹ ಅದಕ್ಕೆ ಯೋಚನೆ ಮಾಡ್ಬೇಕು. ಎಲ್ಲರಿಗೆ ಜೊತೆಗೆ ಅವ್ರು ಕಳಿಸ್ತಾರಲ್ಲ ಪೋಷಕರು, ಅವ್ರೂ ಹೇಳ್ಕೊಡ್ಬೇಕು ಎಲ್ಲೋ ಒಂದ್ ಕಡೆ. ಸೊ ಇದು ಒಂದ್ ಸೃಷ್ಟಿ, ಆ ಒಂದು ಫುಲ್ ಚೈನ್ ಏನಿರುತ್ತೆ ಕರಿತೀವಲ್ಲ, ಒಂದು ಎಲ್ಲ ಸಿಸ್ಟಮ್ ರೀವ್ಯಾಂಪ್ ಆಗ್ಬೇಕು. ಆ ರೀವ್ಯಾಂಪ್ ಆಗೋದು ನಮ್ಮ ಮನಸ್ಥಿತಿ ಚೇಂಜ್ ಆದಾಗ ಮಾತ್ರ ಅಂತ ಹೇಳಕ್ ನಾವು ಯಥಾಸ್ಥಿತಿ ಕಾಯ್ಕೊಂಡು ಸ್ಟೇಟಸ್ ಅಂದ್ರೆ ಎಲ್ಲರಿಗೂ ತೋರ್ಪಡಿಕೆ. ನೀವೇ ಹೇಳಿದ್ರಲ್ಲ ಈಗ ತೋರ್ಪಡಿಕೆ ಅನ್ನೋತರ. ಇವಾಗ ಮೊದಲೆಲ್ಲ ನಾವು ಟೆಂಟ್ ಹೋಗಿ ಸಿನಿಮಾ ನೋಡ್ಕೊ ಬರ್ತಾ ಇದ್ವಿ. ಏನ್ ಖುಷಿ ಇರ್ತಾ ಇತ್ತು. ಏನ್ ಜನ ಅದು ಏನು ಬೇಡ, ನೆಲದಲ್ಲಿ ಕುತ್ಕೊಂಡು ಸಿನಿಮಾ ನೋಡ್ಕೊ ಬರ್ತಾ ಇದ್ವಿ. ಚೇರು ಈ ತರ ಚೇರು, ಇದು ನೆಲ. ದಿ ಎಂಜಾಯ್ಮೆಂಟ್ ವಾಸ್ ಮೋರ್. ಏನ್ ಕಿರ್ತದೆ, ಏನು ಖುಷಿ ಏನ್ ಇರ್ತಿತ್ತು, ಎಲ್ಲ ಇರ್ತಿತ್ತು. ಆದ್ರೆ ಇವಾಗ ಎಲ್ಲರೂ ಮಾಲ್ಗೋಬೇಕು. ಪಾಪ್ಕಾರ್ನ್ಗೆ ಸರ್ 10 ರೂಪಾಯಿ ಖರ್ಚಾಗ ಪಾಪ್ಕಾರ್ನ್ಗೆ 300 ರೂಪಾಯಿ ಕೊಡ್ತೀನಿ. ಸೊ ಆ ಶೋ ಆಫ್ ಹೋಗ್ಬಿಟ್ಟು ಮಾಲ್ಲೇಬೇಕು. ಮಾಲ್ಗೆ ಹೋದ್ರ ನೀವು ನಗಂಗಿಲ್ಲ ಬಿಡಂಗಿಲ್ಲ, ಎಸಿ ಪುನಃ ಆ ಎಂಜಾಯ್ಮೆಂಟೇ ಇಲ್ಲ. ಸೊ ಆ ಓಪನ್ನೆಸ್ ಬೇಕು. ಅದು ನೀವು ಶಿಕ್ಷಣದಲ್ಲಾಗ್ಲಿ ಇಲ್ಲ ನಿಮ್ಮ ವೈಯಕ್ತಿಕ ಜೀವನದಲ್ಲಾಗ್ಲಿ ಆ ಓಪನ್ನೆಸ್ ಬೇಕು. ಇವಾಗ ಏನ್ ಎಕ್ಸಾಂಪಲ್ ಮೊಬೈಲ್ ಇಟ್ಕೊಬಿಟ್ರೆ ಸಾಕು, ಅವ್ರ ಪ್ರಪಂಚನೇ ಕಾಣಿಸಲ್ಲ. ಸೊ ಆ ತರ ಅದಕ್ಕೆ ನಾನು ಮೊದ್ಲೇ ಹೇಳಿದಂಗೆ ಡಿಸ್ಟ್ರಾಕ್ಷನ್ಸ್ ಗಳಂತ ಏನ್ ಹೇಳದ್ನಲ್ಲ, ಅದರಿಂದ ಈಗ ನಾವೆಲ್ಲ ಹೋದಾಗ ನಾವು ಹೊರಗಡೆ ಆಟ ಆಡ್ತಿದ್ವಿ. ಗಿಲ್ಲಿದಾಂಡ್ ಆಡ್ತಾ ಇದ್ವಿ, ಲಗೋರಿ ಆಡ್ತಾ ಇದ್ವಿ, ಕ್ರಿಕೆಟ್ ಆಡ್ತಾ ಇದ್ವಿ, ಎಲ್ಲ ಆಟಗಳನ್ನ ಆಡ್ತಾ ಇದ್ವಿ. ಇವಾಗ ಎಲ್ಲಿ ಕಾಣಿಸುತ್ತೆ ನಿಮ್ಗೆ ಅದು? ಏನಿದೆ ಬುಕ್ ಅಲ್ಲಿ ಓದ್ಕೋಬೇಕು, ಇಲ್ಲ ವಿಡಿಯೋಗಳಲ್ಲಿ ಎಲ್ಲರೂ ಆಡಿದ್ರೆ ನೋಡ್ಕೋಬೇಕು. ಈಗ ಹಳ್ಳಿಗಳಿಗೆ ಹೋಗಿ ಮಕ್ಕಳಿಗೆ ಆಟ ಆಡೋರು, ಸ್ವಿಮ್ಮಿಂಗ್ ಕಲಿಯೋರು, ಅಲ್ಲಿ ಹಳ್ಳಿಗಳಲ್ಲಿ ಸ್ಕಿಲ್ ಕಲಿಗೆ ಅಂತ ಯಾರು ಹೇಳ್ತಿರ್ಲಿಲ್ಲ. ಅವಾಗ
ಸ್ಕಿಲ್ ಕಲ್ತ್ಬಿಟ್ಟೆ ಆಟೋಮೆಟಿಕ್ ಆಗಿ. ಹಾ. ಇವತ್ತು ನೀವು ಸ್ಕಿಲ್ ಕಲೀರಿ ಅಂತ ಸ್ಕಿಲ್ ಅಪ್ ಇಂಡಿಯಾ ಅಂತ ಮಾಡ್ಕೊಂಡು ಸ್ಕಿಲ್ ಕರ್ನಾಟಕ ನಾವು ಸ್ಕಿಲ್ ಬೋರ್ಡ್ ಗಳಂತೆಲ್ಲ ಮಾಡ್ಕೊಂಡು ನಾವು ಸ್ಕಿಲ್ ಕಲೀರಿ ಅಂತ ಹೇಳ್ತಾ ಇದೀವಿ. ಸ್ಕಿಲ್ ಮರ ಅದೇ ನೀವು ಹಿಸ್ಟ್ರಿ ನೋಡಿದ್ರೆ ಯಾರು ಹೇಳ್ತಿರ್ಲಿಲ್ಲ ನೋಡಪ್ಪ ಮರ ಕಲಿ ಅಂತ ಯಾರು ಹೇಳ್ತಾ ಇರಲಿಲ್ಲ. ಹೋಗಿ ನೀವು ಸ್ವಿಮ್ಮಿಂಗ್ ಕಲ್ತ್ಕೊ ಬಂದ್ ಯಾರು ಹೇಳ್ತಾ ಇರಲಿಲ್ಲ. ಅನ್ನೋದು ಒಂದು ವಂಶ ಪರಂಪರೆ ಮಕ್ಕಳು ಕುಂಬಾರ ಕೆಲಸ ಮಾಡ್ತಾ ಇದ್ರು, ಹೌದು. ಕಾರ್ಪೆಂಟರ್ ಆ ಮಕ್ಕಳು ತರ. ಕಾರ್ಪೆಂಟರ್, ಪುರೋಹಿತರ ಮಕ್ಕಳು ಪುರೋಹಿತರ, ಜಾಬ್ ರೆಡಿ. ರೆಡಿ ಹಂಗೆ ಹೋಗ್ತಾ ಇತ್ತು. ಅದು ಅವ್ರವ್ರ ಇದನ್ನ ಫಾಲೋ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇವತ್ತು ಯಾರು ಏನ್ ಬೇಕಾದ್ರೆ ಮಾಡ್ಬೋದು. ಒಳ್ಳೆ ಥಿಂಗ್ ನೀವು ಅದಕ್ಕೆ ಫೋಕಸ್ ಮಾಡ್ಬೇಕು, ಡೆಡಿಕೇಟ್ ಮಾಡ್ಬೇಕು. ಬಟ್ ಎಲ್ಲದಕ್ಕೂ ಅದರದೇ ಆದಂತ ಮಹತ್ವ ಇದೆ. ಎಲ್ಲೋ ಒಂದ್ ಕಡೆ ನಾನು ಇದ್ರ ಮೂಲಕ ಕೇಳ್ಕೊಳ್ಳೋದೇನು ಅಂತಂದ್ರೆ ಪೇರೆಂಟ್ಸ್ ಗಳು ನೀವು ಅಂದ್ರೆ ಮಾರ್ಕ್ಸ್ ಓರಿಯೆಂಟೆಡ್ ಆಗ್ಬೇಡಿ, ಮಕ್ಕಳಿಗೆ ಸ್ಕಿಲ್ ಓರಿಯೆಂಟೆಡ್ ಆಗಿ. ಯಾಕಂದ್ರೆ ಒಂದು ಸಿಚುವೇಶನ್ ಅಂತ ಬಂದಾಗ ಆ ಸಿಚುವೇಶನ್ ಅನ್ನ ಹೇಗೆ ನನ್ನ ಮಗ ಹ್ಯಾಂಡಲ್ ಮಾಡ್ಬೇಕು, ಅದು ಫೇಲ್ಯೂರ್ ಆಗ್ಲಿ, ಫೇಲ್ಯೂರ್ ಹ್ಯಾಂಡ್ಲಿಂಗ್ ಹೇಳ್ಕೊಡಿ. ಫೇಲ್ಯೂರ್ ಹ್ಯಾಂಡ್ಲಿಂಗ್ ಹೇಳ್ಕೊಡಿ ಮಕ್ಕಳಿಗೆ. ಸಕ್ಸಸ್ ಹ್ಯಾಂಡ್ಲಿಂಗ್ ಆಟೋಮೆಟಿಕ್ ಆಗಿ ಸಕ್ಸಸ್ ಹ್ಯಾಂಡ್ಲಿಂಗ್ ಬೇಕಾಗೇ ಇಲ್ಲ. ಯಾಕಂದ್ರೆ ನಾವು ಖುಷಿ ಬಂದ್ಬಿಡ್ತದೆ ಅಲ್ಲಿ. ನೀವ್ ಯಾರೋ ಸಪೋರ್ಟ್ ಬೇಕಾಗಿಲ್ಲ. ಇವಾಗ ಈಗ ನಾ ಎಕ್ಸಾಂಪಲ್, ಈಗ ನನ್ನ ಮಗ ಅಥವಾ ಮಗಳು ಇದ್ರು ಅಂತ ಅನ್ಕೊಳ್ಳಿ. ಅವ್ರಿಗೆ ಫೇಲ್ ಆಯ್ತು ಅಂತ ಬಂದಾಗ ಮನೇಲಿ ಬಂದ ತಕ್ಷಣ ಅಯ್ಯೋ ಅವ್ನ ಮಗಳು ಹಿಂಗೆ ಇವ್ನ ಮಗಳಿಗೆ ನೀನ್ ಯಾಕೆ ಫೇಲ್ ಆಗ್ಬಿಟ್ಟೆ ಹಂಗೆ ಹಿಂಗೆ ನಾವು ಹೇಳ್ತೀವಿ ಅವ್ರಿಗೆ. ಸೊ ಅಲ್ಲೇನಾಗುತ್ತೆ, ಅದು ಮಕ್ಕಳನ್ನ ಇನ್ನೂ ಕೆಳಗೆ ಹೋಗುತ್ತೆ. ಅಷ್ಟೇ ಅಂತಲೇ ಕೆಡ್ಸ್ಕೊಬೇಡ ಬಿಡು, ನೆಕ್ಸ್ಟ್ ಸತಿ ಮಾಡು. ಈ ತರ ಆ ಫೇಲ್ಯೂರ್ ಹ್ಯಾಂಡ್ಲಿಂಗ್ ನ ಕಲ್ಸ್ಕೊಡಿ. ಹೇಳ್ತೀವಲ್ವಾ ನಾರ್ಮಲ್ ಆಗಿ ಡೋಂಟ್ ರೀಡ್ ಸಕ್ಸಸ್ ಸ್ಟೋರೀಸ್, ರೀಡ್ ಫೇಲ್ಯೂರ್ ಸ್ಟೋರೀಸ್ ಅಂತ. ಹೌದು, ಯಾಕೆ ಕೇಳ್ತೀವಿ ಅದನ್ನ ಅಂದ್ರೆ ಯಾಕೆ ಫೇಲ್ ಆಯ್ತು ಅಂತ ಕಾರಣ ಗೊತ್ತಿದೆ ನಿಮ್ಗೆ. ನೆಕ್ಸ್ಟ್ ಸತಿಗೆ ಪಾಸ್ ಮಾಡೋದು ಹೆಂಗೆ ಅಂತ ಆಟೋಮೆಟಿಕ್ ಆಗಿ ರೀಸನ್ ಸಿಕ್ಬಿಡುತ್ತೆ ನಿಮ್ಗೆ. ಸೊ ಆ ಒಂದು ಮಕ್ಕಳಲ್ಲಿ ಆ ಮನಸ್ಥಿತಿ ತರ್ಬೇಕು. ಅಂದ್ರೆ ಸಿಚುವೇಶನ್, ಕ್ರಿಟಿಕಲ್ ಅನಾಲಿಟಿಕಲ್ ಥಿಂಕಿಂಗ್ ಅಂತ ಏನ್ ಕರಿತೀವಿ, ಆ ಸಿಚುವೇಶನ್ ಅನಲೈಸ್ ಮಾಡೋದಿರ್ಬೋದು, ಮತ್ತೆ ಅಥವಾ ಒಂದು ಡಿಸಿಷನ್ ಗಳನ್ನ ತಗೊಳ್ಳೋಂಥದ್ದು ಇರ್ಬೋದು ಇಂಡಿಪೆಂಡೆಂಟ್ ಆಗಿ. ಸೊ ಅದನ್ನೆಲ್ಲ ನಾವು ಮಕ್ಕಳು ಕಲಿಸ್ತಾ ಹೋಗ್ಬೇಕು. ಅಲ್ಲಿ ರಿಚರ್ಡ್ ಬ್ರಾನ್ಸನ್ ಒಂದು ಸೆಂಟೆನ್ಸ್ ಹೇಳ್ತಾರೆ, ಸಕ್ಸಸ್ ಬ್ರಿಂಗ್ಸ್ ಪ್ರಾಸ್ಪೆರಿಟಿ, ಫೇಲ್ಯೂರ್ ಬ್ರಿಂಗ್ಸ್ ಹ್ಯುಮ್ಯಾನಿಟಿ ಇನ್ ಯು. ಹೌದು. ಸೊ ಇದಕ್ಕೆ ಹೇಳಿದಾಗ ಹೇಳ್ತೀನಿ, ನಾರ್ಮಲ್ ಆಗಿ ನಾನು ಇನ್ನೂ ಒಂದ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನೀವು ಯಾವ್ದಾದ್ರು ಮಾತಾಡ್ತಾ ಇದ್ದೀರಾ ಅಂದ್ರೆ ಪ್ರೋಗ್ರೆಸಿವ್ ಡಿಸ್ಕಷನ್ ಗಳು ಮಾಡಿ. ಪ್ರೋಗ್ರೆಸಿವ್ ಡಿಸ್ಕಷನ್, ನಾಟ್ ಅಬೌಟ್ ಪರ್ಸನಾಲಿಟಿ. ಹೌದು. ಪ್ರೋಗ್ರೆಸಿವ್ ಡಿಸ್ಕಷನ್ ಅಂತಂದ್ರೆ ಏನು ಅಂತಂದ್ರೆ, ಇವಾಗ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಸರ್, ಇವಾಗ ನನಗೆ ಈ ಚಾನಲ್ ಮಾಡೋದು ಹಿಂಗೆ ನನಗೆ ಗೊತ್ತಿರಲಿಲ್ಲ. ಅವ್ರು ಸರ್ ಹೇಳ್ಕೊಡಿ ಸರ್, ಈ ತರ ಇಂಟರ್ವ್ಯೂ ನಾನು ಮಾಡ್ಬೇಕು, ಕಲ್ತ್ಕೊಡಿ. ಈ ತರ ಪ್ರೋಗ್ರೆಸಿವ್ ಕ್ರಿಯೇಟ್ ಒಂದೊಂದು ದಿನವನ್ನು ನಾವು. ಹೌದು. ನಾವೆಲ್ಲ ಇವತ್ತು ಏನಾಗಿದೆ ಅಂದ್ರೆ ಎಲ್ಲ ಸ್ವಲ್ಪ ಪ್ರತಿದಿನನೂ ಎಂಜಾಯ್ಮೆಂಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನಮ್ಮ ಜನಕ್ಕೆ. ಸರ್ ಎಂಜಾಯ್ಮೆಂಟ್ ಅಂದ್ರೆ ನಮ್ ಜನಕ್ಕೆ ಪಾರ್ಟಿ ಮಾಡೋ ನೋಡಿ. ಹೌದು. ಆಮೇಲೆ ಸರ್ ನೀವು ನಮ್ಮ ರೋಡ್ಗಳಲ್ಲಿ ಸೋಷಿಯಲ್ ಡ್ರಿಂಕಿಂಗ್ ಅಂತ 10 ವೈನ್ ಸ್ಟೋರ್ಗಳು, MRPಗಳು. ಸರ್ ಬೆಳಿಗ್ಗೆ ಎದ್ರೆ ತರಕಾರಿ ಹಾಲಿನ ಪ್ಯಾಕೆಟ್ ಸಿಗ್ತಾ ಇದ್ದಿದ್ದು ರೋಡಲ್ಲಿ, ಇವತ್ತು ಬರೀ ಬಿಯರ್ ಬಾಟಲ್ಗಳು, ಬರೀ ಪ್ಯಾಕೆಟ್ಗಳು. ಸರ್ ನಿಮ್ಮ ನೋಡಿ, ಈ ಆಲ್ಕೋಹಾಲ್ ಅನ್ನೋದು ನಮ್ಮ ಇಡೀ ಬಾಡಿನೇ ಹಾಳು ಮಾಡ್ಬಿಡುತ್ತೆ. ಆಲ್ಕೋಹಾಲ್ ಆದ್ಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಡೋಪಮಿನ್ ಕ್ರಿಯೇಟ್ ಮಾಡುತ್ತೆ, ಆಮೇಲೆ ಡೋಪಮಿನ್ ಸ್ಟಾಪ್ ಆಗುತ್ತೆ. ಬಟ್ ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಇಡೀ ಬಾಡಿನ ಹಾಕಾಗುತ್ತೆ. ನೆಕ್ಸ್ಟ್ ಲೆವೆಲ್ ಡ್ರಗ್ಸ್, ಅದನ್ನೆಲ್ಲ ಸೋಷಿಯಲೈಸ್ ಮಾಡ್ತಾ ಇದ್ದಾರೆ ಮನೆಗಳಲ್ಲಿ. ಇವತ್ತು ಬಾರ್ಗಳು ಕಟ್ತಾ ಇದೀವಿ. ಹೌದು. ಆ ಮನೆಗಳಲ್ಲಿ ಹೋದ ತಕ್ಷಣ ದೇವಸ್ಥಾನ, ದೇವ್ರ ಫೋಟೋ ಇರ್ತೈತಿ, ಇವತ್ತು ಜೋಡ್ಸಿರ್ತಾರೆ. ಹೌದು. ಅದನ್ನ ತುಂಬಾ ಖುಷಿಯಿಂದ ಹೇಳ್ಕೊಳ್ಳುವಂತವ್ರು ಇದ್ದಾರೆ. ಈಗ ಅದೊಂದು ಸೋಷಿಯಲ್ ಸ್ಟೇಟಸ್ ಆಗೋಗಿದೆ ಸರ್ ಇವಾಗ. ಆತರ ಅನ್ಸುತ್ತೆ ಅವ್ರಿಗೆ, ಅದೇ ದೊಡ್ಡ ಇದು. ಆದ್ರೆ ನಮ್ಗೆ ನಾನು ತುಂಬಾ ಅಬ್ಸರ್ವ್ ಮಾಡ್ಕೊ ಬಂದಂಗೆ, ನಮ್ಮ ಸೊಸೈಟಿನ ಆಗಿಂದ ಎತ್ತಿರವ್ರೆ ಸಂಕಷ್ಟಗಳ ಮೂಲಕ ಬಂದವ್ರು ಸರ್. ಹೌದು. ನೀವು ಯಾರು ತಗೊಳ್ಳಿ, ಹಲವಾರು ರಾಜಕಾರಣಿಗಳು ತಗೊಳ್ಳಿ, ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಇಂಡಸ್ಟ್ರಿಯಲಿಸ್ಟ್ಗಳು, ವಿಜಯ್ ಸಂಕೇಶ್ವರ್ ಇರ್ಬೋದು. ನಿಮ್ಮಲ್ಲೂ ಕೂಡ ಒಬ್ಬ ಲೀಡರ್ ನಾನು ಗುರ್ಸಿದ್ದೀನಿ. ಬಹಳ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಸರ್ ನೀವು ಹೇಳೋದು ಕಾಮರ್ಸ್ ನ ಧೈರ್ಯವಾಗಿ ಹುಡುಗರು ತಗೋಬಹುದು ಸರ್. ಕಾಮರ್ಸ್ ತಗೋಬಹುದು, ಧೈರ್ಯವಾಗಿ ತಗೋಬಹುದು. 10th ಆದ ನಂತರ ತಗೋಬಹುದು, ಕಾಮರ್ಸ್ ತಗೋಬಹುದು. ಸೊ ಅವರು ಕಾಮರ್ಸ್ ಆದ ನಂತರ ಅಲ್ಲಿ ಕಾಮರ್ಸ್ ಆದ ನಂತರ ಈಗ 2 years ಕಾಮರ್ಸ್ ಓದ್ತಾರೆ, ಅಲ್ಲಿ ಬಿಸ್ನೆಸ್ ಸ್ಟಡೀಸ್ ಓದ್ತಾರೆ, ಎಕನಾಮಿಕ್ಸ್ ಓದ್ತಾರೆ, ಮತ್ತೆ ಅಕೌಂಟೆನ್ಸಿ ಓದ್ತಾರೆ, ಮತ್ತೆ ಲ್ಯಾಂಗ್ವೇಜಸ್ ಕನ್ನಡ, ಇಂಗ್ಲಿಷ್ ಅವ್ರಿಗೆ ಏನ್ ಬರುತ್ತೆ ಅದನ್ನ ತಗೊಳ್ತಾರೆ, ಜಾಗ್ರಫಿ ಓದ್ತಾರೆ. ಸೊ ಇದೆಲ್ಲ ಓದಿದಾಗ ಅವ್ರು ನೆಕ್ಸ್ಟ್ ಕಾಮರ್ಸ್ಗೆ ಅಂತ ಬಂದಾಗ ಅವರು BA ಇನ್ ಎಕನಾಮಿಕ್ಸ್ ಮಾಡ್ಕೋಬಹುದು, LLB ಮಾಡ್ಬೋದು, ಮತ್ತೆ BCom ಮಾಡ್ಕೋಬಹುದು, BBA ಹೋಗ್ಬೋದು. ಸೊ ಈ ತರ ಸುಮಾರು BCAಗೂ ಹೋಗ್ಬೋದು. ಯಾಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವಾಗೆಲ್ಲ ಮಾಡ್ತಿದ್ದಾರೆ, ಎಲ್ಲ ಇಂಟಿಗ್ರೇಟೆಡ್ ಅಂತ ಮಾಡ್ಕೋತಿದಾರಲ್ಲ ಇವಾಗ. ಸೊ ಆ ತರನು ಮಾಡ್ತಿದ್ದಾರೆ. ಸೊ ಹಂಗಾಗಿ ಯಾವ ಕಾಮರ್ಸ್ ತಗೊಂಡ್ರು ಅವರು ಧೈರ್ಯವಾಗಿ ತಗೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಅದು ನಾವು ಹೆಂಗ್ ರೂಪಿಸ್ಕೋತಾರೆ ಅವ್ರ ನೋಡಿದ್ರಲ್ಲ ಸ್ನೇಹಿತರೆ, ಡಾಕ್ಟರ್ ಶಿವಕುಮಾರ್ ಅವರು ನಾನು ಇವತ್ತು ಆನ್ ದಿ ಸ್ಪಾಟ್ ಫೋನ್ ಮಾಡಿ, ಸರ್ ನಾನು ಇವಾಗ ನಿಮ್ದು ಸ್ಪಾಟ್ ಇಂಟರ್ವ್ಯೂ ಬೇಕು ಅಂತ ಹೇಳ್ತಾ, ನೋಡಿ ಕ್ವಾಲಿಟಿ ಆಫ್ ಪರ್ಸನ್ ಹೇಗಿರ್ಬೇಕು, ಕಂಟೆಂಟ್ ಹೇಗಿರ್ಬೇಕು ಅಂದ್ರೆ, ಸರ್ ಅಲ್ಲೇನೋ ಕಂಪ್ಯೂಟರ್ ಹತ್ರ ಏನೋ ಮಾಡ್ತಾ ಇದ್ರು. ಸರ್ 2 ನಿಮಿಷ ಬಂದೆ ಅಂದ್ಬಿಟ್ಟು ಅಡ್ರೆಸ್ ಹೇಳ್ಬಿಟ್ಟು ಆನ್ ದಿ ಸ್ಪಾಟ್ ಬಂದ್ ನೋಡಿ ಕಂಟೆಂಟ್ ಹೇಳಿದ್ದಾಗ ನಮ್ಗೆ ಇಷ್ಟಿಲ್ಲ. ನಾನು ತುಂಬಾ ದೊಡ್ಡ ಲೀಡರ್ಗಳನ್ನ, ವಕ್ತಾರಗಳನ್ನೆಲ್ಲ ಇಂಟರ್ವ್ಯೂ ಮಾಡಿದ್ದೀನಿ.
ಅವ್ರಿಗೆ ಒಂದಿನ ಟೈಮ್ ಬೇಕು, ಏನೇನ್ ಪ್ರಶ್ನೆ ಕೇಳ್ತೀವಿ ಕಳಿಸ್ಬೇಕು, ಆಮೇಲೆ ಉತ್ತರ ರೆಡಿ ಮಾಡ್ಕೊಂಡು ಮಾತಾಡ್ತಾರೆ. ಕಂಟೆಂಟ್ ಇಲ್ಲ, ನೀವ್ ಹೇಳ್ದಂಗೆ ಕಂಟೆಂಟ್ ಇಲ್ಲ, ಬರೀ ತೋರ್ಪಡಿಕೆ ಶೋ ಆಫ್. ಸರ್ ಬಹಳ ಸಂತೋಷ ಆಯ್ತು. ಖಂಡಿತ. ಮುಂದೆ ಕೂಡ ಈ ಕಾಮರ್ಸ್ಗೆ ಮತ್ತು ಎಜುಕೇಶನ್ ಸಂಬಂಧಪಟ್ಟಂತೆ, ಮಾರ್ಕೆಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಥವಾ ಬಿಸ್ನೆಸ್ ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ವಿಚಾರಗಳಿದ್ರು ತಮ್ಮನ್ನ ನಾನು ಭೇಟಿ ಮಾಡ್ತೀನಿ. ಖಂಡಿತ ಸರ್, ಖಂಡಿತ ಹೇಳಿ. ನಾನು ಹೇಳಕ್ ಇಷ್ಟಪಡ್ತೀನಿ ಅದನ್ನ. ಕಂಟೆಂಟ್ಗಳು ಮಕ್ಕಳಿಗೆ, ಅದರಲ್ಲಿ ಸ್ಟೂಡೆಂಟ್ಗಳಿಗೆ ಹೆಲ್ಪ್ ಆಗ್ಬೇಕು. ಹೌದು. ಮತ್ತೆ ತಾವು ಇದು ಬಿಟ್ಟು ಟ್ರೈನಿಂಗ್ ಏನಾದ್ರು ಮಾಡ್ತೀರಾ ಸ್ಟೂಡೆಂಟ್ಗಳಿಗೆ? ತಮ್ಮ ಒಂದು ಇನ್ಸ್ಟಿಟ್ಯೂಟ್ ಏನಾದ್ರು ಇದೆಯಾ ಆ ತರ ಏನಾದ್ರು? ಸರ್, ಇನ್ಸ್ಟಿಟ್ಯೂಟ್ ಅಂತಂದ್ರೆ ನಮ್ಮದೇ ಆದಂತರ ನಂದು ಡಾನ್ಸ್ ಅಕಾಡೆಮಿ ಇದೆ. ಡ್ಯಾನ್ಸ್ ಅಕಾಡೆಮಿ. ಸೊ ಡಾನ್ಸ್ ಅಕಾಡೆಮಿ ಇದೆ. ಅಲ್ಲಿ ನಮ್ಮ ಇದರಲ್ಲಿ ಭರತನಾಟ್ಯ ಕ್ಲಾಸಸ್ ನಡೆಯುತ್ತೆ, ಸಂಗೀತ ಕ್ಲಾಸು, ಟೀಚರ್ಸ್ ಇದ್ದಾರೆ. ಟೀಚರ್ಸ್ ಇದ್ದಾರೆ. ಅದಕ್ಕೆ ಸ್ಪೆಷಲ್ ಆಗಿ ಅವರೇ ಅಂದ್ರೆ ಟ್ರೈನ್ಡ್ ಆಗಿರುವಂತ ಟೀಚರ್ಗಳೇ. ಮೇನ್ ಮೈಸೂರಲ್ಲಿ BMC ನಗರ, GRS ಫ್ಯಾಂಟಸಿ ಪಾರ್ಕ್ ಎದುರುಗಡೆ. ಸೊ ಅದಿದೆ, ಕರಾಟೆ ಕ್ಲಾಸಸ್ ಇದೆ. ಸೊ ಇದಿಷ್ಟು ಒಂದು. ಅದಲ್ಲದೆ ನನಗೆ ಆಸಕ್ತಿ ಇರುವಂತ ಫೀಲ್ಡ್ ಗಳು ಅಂತಂದ್ರೆ, ನಾನು ಇವಾಗ ಶಾರ್ಟ್ ಮೂವೀಸ್ ಮಾಡ್ತೀನಿ. ಓಕೆ ಓಕೆ. ಸೊ ಟ್ರೇಡಿಂಗ್ ಕಲಿತಾ ಇದ್ದೀನಿ. ಅಂದ್ರೆ ನನಗೆ ಇನ್ನೂ ಕಲಿಬೇಕು ಅನ್ನೋ ಆಸಕ್ತಿ ಜಾಸ್ತಿ. ಮತ್ತೆ ಯೂಟ್ಯೂಬ್ ಅಲ್ಲಿ ವರ್ಕ್ ಮಾಡಿ ನಾವು ಯೂಟ್ಯೂಬ್ ಸೊ ಹಂಗಾಗಿ ಕಲಿಕೆ ಅನ್ನೋದು ಒಂದು ನಿರಂತರವಾಗಿ ಹೋಗ್ತಾ ಇರುತ್ತೆ. ಪ್ರತಿ ದಿನಾನು ಹೊಸದು. ಅದನ್ನ ಖುಷಿಯಿಂದ ಸ್ವೀಕರಿಸಿ ಎಂಜಾಯ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಅವಕಾಶ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ.